ಇನ್ನು ಈ ದಲಿತ ಸಮುದಾಯ ಏನಾದರೂ ಸಮಾವೇಶಗಳನ್ನು ಮಾಡಬೇಕು ಅಂದರೆ ಪರ್ಮಿಷನ್ ಕೇಳಬೇಕಾ? AICC ಅಧ್ಯಕ್ಷರೇ ಪರ್ಮಿಷನ್ ಕೊಟ್ಟಿದ್ದಾರೆ. AICC ಅಧ್ಯಕ್ಷರು ಪರ್ಮಿಷನ್ ಕೊಟ್ಟಾದ್ಮೇಲೂ ಕೂಡ KPCC ಅಧ್ಯಕ್ಷರನ್ನು ಕೇಳಬೇಕಾ? ಇದು ರಾಜಣ್ಣ ಅವ್ರ ಪ್ರಶ್ನೆ. KPCC ಅಧ್ಯಕ್ಷರು AICC ಅಧ್ಯಕ್ಷರಿಗಿಂತ ದೊಡ್ಡವರಾ ಅಂತ ಕೂಡ ರಾಜಣ್ಣ ಪ್ರಶ್ನೆ ಕೇಳಿದ್ದಾರೆ. ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ. ನಾನೇನು ಬರೀ ST ಹೋಟೆಲ್ ಗೆದ್ದಿಲ್ಲ. ನಮ್ಮ ರಾಜ್ಯದಲ್ಲಿ ಗೆಲ್ತಕ್ಕಂಥ ಕಾಂಗ್ರೆಸ್ 136 ಈಗ 138 ಸೀಟನ್ನು ಗೆಲ್ಲಬೇಕಾದ್ರೆ ಯಾವುದೇ ಒಂದು ಸಮುದಾಯದಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮುದಾಯಗಳ ಆಶೀರ್ವಾದವನ್ನು ನಾವು ಗಳಿಸ್ತಕ್ಕಂಥದ್ದಾದಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ. ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಹೆಚ್ಚು ಸ್ಥಾನಗಳನ್ನು ಗಳಿಸಿ ನಾವು ಅಧಿಕಾರಕ್ಕೆ ಬರಬೇಕಲ್ಲ, ಅದಕ್ಕೆ ನಾವು ತಯಾರಿ ಮಾಡ್ತಕ್ಕಂಥದ್ದಕ್ಕೆ ಸಮಾವೇಶಗಳನ್ನು ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಈಗ ನಾವು ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಈ ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಆರ್ಥಿಕವಾಗಿ ಶಕ್ತಿ ಬಂದಿದೆಯಾ ಇಲ್ವಾ, ಅದೇನಾದರೂ ಮಿಸ್ಯೂಸ್ ಆಗಿದೆಯಾ, ಅಥವಾ ಅರ್ಹರಿಗೆ ಆ ಒಂದು ಸೌಲಭ್ಯಗಳು ದೊರೆತಿದೆಯಾ ಇಲ್ವಾ, ಅಥವಾ ಈ ಸೌಲಭ್ಯಗಳು ಯಾರಿಗೋಸ್ಕರ ಕೊಟ್ಟಿದ್ದೀವಿ ಅದನ್ನು ಯಾರಾದರೂ ಅನರ್ಹರು ಪಡೆದಿದ್ದಾರಾ ಇಲ್ವಾ, ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು. ಆ ಮೂಲಕ ಕಾಂಗ್ರೆಸ್ಸಿನ ವಿಶ್ವಾಸವನ್ನು ಗಟ್ಟಿಗೊಳಿಸ್ತಕ್ಕಂಥ ಕೆಲಸ ಸಮಾವೇಶಗಳ ಮೂಲಕ ಆಗುತ್ತೆ. ಆದ್ದರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವು ಏನೇ ಸಮಾವೇಶಗಳು ಮಾಡಿದ್ರೂ ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ನಾವು ಆ ಒಂದು ಸಮಾವೇಶಕ್ಕೆ ನಮ್ಮ AICC ಅಧ್ಯಕ್ಷರನ್ನ ಮತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವ್ರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಕರೆಸ್ತೇವೆ. ಅವರನ್ನು ಕೂಡ ಮನವಿ ಮಾಡಿ ಅವ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟು ಅವರು ಇದರಲ್ಲಿ ಭಾಗವಹಿಸ್ತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಜನರಿಗೆ ನೋಡಿ, ಚಿತ್ರದುರ್ಗದಲ್ಲಾದ್ರೂ ಮಾಡ್ತೇವೆ, ಹುಬ್ಳಿಲಾದ್ರೂ ಮಾಡ್ತೇವೆ, ದಾವಣಗೆರೆಲಾದ್ರೂ ಮಾಡ್ತೇವೆ, ಬೆಂಗಳೂರು ಮೈಸೂರು ಮಾಡೋದಿಲ್ಲ. ಚಿತ್ರದುರ್ಗ, ದಾವಣಗೆರೆ ಅಥವಾ ಹುಬ್ಳಿ ನಾನು ಅರ್ಥೈಸ್ತಕ್ಕಂಥದ್ದು ಒಟ್ಟಾರೆ ಪಕ್ಷ ಇದ್ದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಬೋದು, ಇನ್ನೊಬ್ಬರು ಆಗ್ಬೋದು. ಇದು ರಾಜಣ್ಣವ್ರ ಮಾತು. ಪಕ್ಷ ಇದ್ದರೆ ಮಾತ್ರ ಒಬ್ಬೊಬ್ಬರು ಮುಖ್ಯಮಂತ್ರಿ ಆಗ್ಬೋದು, ಆಗದಲ್ಲೇ ಇರಬಹುದು. ಏನು ದಲಿತ ಸಮುದಾಯ CM ಸ್ಥಾನ ಕೇಳಬಾರ್ದಾ? ಕೇಳಿದ್ರೆ ತಪ್ಪೇನು? ಯಾವುದೇ ಸಮುದಾಯ ತಮ್ಮ ಹಕ್ಕನ್ನು ಪ್ರತಿಪಾದಿಸಬಹುದು, ಆದರೆ ಆ ಹಕ್ಕನ್ನು ಮೊಟಕುಗೊಳಿಸಬಾರದು. ಆ ರೀತಿ CM ಕೂಗು ಕೇಳಿಬಂದರೆ ಅದನ್ನು ನಿಭಾಯಿಸುವಂಥದ್ದು ಕೇಂದ್ರ. ಏನು ಶಾಸಕರ ಅಭಿಪ್ರಾಯ ಪಡೆದೇನೆ ಮುಖ್ಯಮಂತ್ರಿ ಬದಲಾಯಿಸಿಬಿಡ್ತಾರಾ? ಇದು ರಾಜಣ್ಣವ್ರ ಪ್ರಶ್ನೆ. ದಲಿತ CM ಕೂಗು, ಇನ್ನೊಬ್ಬರ ಕೂಗು, ಯಾವುದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಇದರಲ್ಲಿ ಜನಗಳು ಕೇಳ್ಬೋದು, ದಲಿತರನ್ನ ಮಾಡಬೇಕು ಅಂತ ಕೇಳ್ಬೋದು, ಅಥವಾ ಇನ್ನೊಬ್ರಿಗೆ ಮಾಡಿ ಅಂತ ಕೇಳ್ಬೋದು, ಇನ್ನೊಬ್ಬರಿಗೆ ಮಾಡಿ ಅಂತ ಕೇಳ್ಬೋದು. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಆ ಹಕ್ಕನ್ನು ಯಾರೂ ಮೊಟಕೊಳಿಸ್ತಕ್ಕಂಥದ್ದಿಲ್ಲ. ಆದರೆ ಅಂತಿಮವಾಗಿ ನಿರ್ಣಯ ಒಮ್ಮೆ ಆದಮೇಲೆ ಆ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಕ್ಕಂಥದ್ದೇ ಪಕ್ಷದ ಒಂದು ಶಿಸ್ತು. ಆ ಶಿಸ್ತಿಗೆ ಒಳಪಟ್ಟು ನಾವೆಲ್ಲ ಕೆಲಸ ಮಾಡ್ತೇವೆ. ನೋಡಿ, ದಲಿತರು ಕೇಳ್ಬೋದು, ಇನ್ನೊಬ್ಬರು ಕೇಳ್ಬೋದು, ಅಲ್ಪಸಂಖ್ಯಾತರು ಕೇಳ್ಬೋದು. ಕೇಳೋದ್ರಲ್ಲಿ ತಪ್ಪಿಲ್ಲ. ನಾನು ಈಗಾಗಲೇ ಸ್ಪಷ್ಟ ಮಾಡಿದ್ದೇನೆ, ಕೇಳ್ತಕ್ಕಂಥದ್ದು ಎಲ್ಲರೂ ಕೂಡ ಹಕ್ಕು. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ನಲ್ಲಿ ಏನು ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರುತ್ತೆ. ಈಗ KPCC ಅಧ್ಯಕ್ಷರು ಇನ್ನೊಬ್ಬರು ಎಲ್ಲರನ್ನೂ ಕೂಡ ಕೇಳಿ ಮಾಡೋಕ್ಕಾಗೋದಿಲ್ಲ. ಕೇಳಬೇಕಾದವ್ರನ್ನ ಕೇಳ್ತೀವಿ. KPCC ಅಧ್ಯಕ್ಷರು ದೊಡ್ಡವರು, AICC ಅವರು ದೊಡ್ಡವರು. ಅದರಿಂದ AICC ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಹಾಗೆಂದರೆ ಮುಂದೆನೂ ಕೂಡ ನಾವು ಕಾಂಗ್ರೆಸ್ ಪಕ್ಷದ ಒಳಗೊಂಡಂತೆ ಮಾಡ್ತೀವಿ ಹೊರತು ಕಾಂಗ್ರೆಸ್ ಪಕ್ಷಕ್ಕೆ ಪ್ಯಾರಲಲ್ ಆಗಿ ಆಗಲಿ ಅಥವಾ ಇನ್ಯಾವುದೋ ವಿರೋಧ ಪಕ್ಷದ ಬೆಂಬಲದಿಂದಾಗಲಿ ಮಾಡ್ತಕ್ಕಂಥದ್ದಿಲ್ಲ. KPCC ಅಧ್ಯಕ್ಷರ ಬಗ್ಗೆ, ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕಳೆದ ಬಾರಿ ಸತೀಶ್ ಜಾರಕಿಹೊಳಿ ಮಾತಾಡಿದರು. ಅವರೇ ಹೇಳಿದ್ದು ಕೇಂದ್ರದ ನಾಯಕರು ಬದಲಾಯಿಸ್ತೀವಿ ಅಂತ. ಈಗ ಏನು ಗೊತ್ತಾ, ಅವಧಿ ಮುಗಿದಿದೆ, ಬದಲಾಯಿಸಿ ಅಂತ ಕೇಳ್ತೀವಿ. ಮುಂದೆ ಯಾರು ಅಂತ ಕೇಳ್ತೀವಿ.
ಯಾರನ್ನು ಮಾಡ್ತೀರಿ ಬಿಡ್ತೀರಿ ಅಂತಲೂ ಕೂಡ ಕೇಳ್ತೀವಿ ಎನ್ನುವಂಥ ಮಾತು. ಅದೇ ಮಾತನ್ನು ರಾಜಣ್ಣ ಹೇಳಿದ್ದಾರೆ. KPCC ಅಧ್ಯಕ್ಷರ ವಿಚಾರಕ್ಕೆ ಅದರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬದಲಾವಣೆ ಮಾಡಿ ಅಂತ ನಾವೇನು ಕೇಳ್ತಾ ಇಲ್ಲ, ಅವರೇ ಹೇಳಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊಂದಲ ಬಗೆಹರಿಸಿ ಅನ್ನುವಂಥದ್ದು ನಮ್ಮ ಬಯಕೆ. ಬೇಕಿದ್ದರೆ ನಾನು ಮಂತ್ರಿ ಸ್ಥಾನವನ್ನು ತ್ಯಜಿಸಿ ನೀವೇನಾದರೂ KPCC ಅಧ್ಯಕ್ಷನಾಗೋ ಅಂದ್ರೆ ಆಗ್ತೀನಿ ಅಂತ ಕೂಡ ರಾಜಣ್ಣ ಹೇಳಿದ್ದಾರೆ. ಅದು ಹೈಕಮಾಂಡ್ ಅವ್ರ ಗಮನದಲ್ಲಿದೆ. ಯಾರು ಹಿಂದೆ ಮುಖ್ಯಮಂತ್ರಿಗಳನ್ನಾಗಿ ಸಿದ್ದರಾಮಯ್ಯನವರನ್ನು ಅವರು ಯಾವಾಗ ಘೋಷಣೆ ಮಾಡ್ತಾರೆ, ಸನ್ಮಾನ್ಯ KC ವೇಣುಗೋಪಾಲ್ ಅವರು ಒಂದು ಪ್ರೆಸ್ ರಿಲೀಸೇ ಮಾಡ್ತಾರೆ. ನಿಮ್ಮ ಹತ್ರ ಎಲ್ಲ ಕಾಪಿಗಳಿದ್ದಾವೆ. ಏನು ಬರೆದಿದ್ದಾರೆ? CM Siddaramaiah ji will be the Chief Minister of Karnataka. And then DK Shivkumar will be the only Deputy Chief Minister of Karnataka. He will continue till the Parliament election is over as the KPCC President. ಇವು 3 ಅಂಶ ಅವರೇ ಹೇಳಿದ್ದಾರೆ. ನೀವು ಹೇಳ್ದಂಗೆನೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಗೋಯ್ತಲ್ಲ, ಇದನ್ನಿನ್ನು ಯಾಕೆ? He will continue till the Parliament elections is over ಅಂತಕ್ಕಂಥದ್ದಿದೆ. ಎಸ್, ಬನ್ನಿ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನೇ ಡೆವಲಪ್ಮೆಂಟ್ಗಳಾಗ್ತಾ ಇದೆ ನೋಡ್ತಾ ಇದ್ದೀವಿ. ಒಂದು ಕಡೆಗೆ ಮೇಲಿಂದ ಮೇಲೆ ಮೀಟಿಂಗ್ಗಳಾಗ್ತಾ ಇವೆ, ಯಾರ್ಯಾರನ್ನ ಭೇಟಿ ಮಾಡ್ತಾರೆ, ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಕೆಲವರು ಈ ದೆಹಲಿ ದಂಡಯಾತ್ರೆಯನ್ನು ಕೂಡ ಮಾಡಿದ್ದಾರೆ. ಒಂದು ಕಡೆಗೆ ಸತೀಶ್ ಜಾರಕಿಹೊಳಿ ಹೋಗಿ ಮಾತಾಡ್ಕೊಂಡು ಬಂದರು. ಅದಾದಮೇಲೆ ಈಗ ರಾಜಣ್ಣ ಅವ್ರ ಸರದಿ. ಈ ಮಾತಲ್ಲೊಂದು ಸಾಮ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಹಿಂದೆ ಏನೇನು ಯಾವ್ಯಾವ ಮಾತನ್ನು ಹೇಳಿದರು KPCC ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ಕೇಂದ್ರದ ನಾಯಕರ ನಿಲುವಿನ ಬಗ್ಗೆ ಅದೇ ಮಾತನ್ನು ರಾಜಣ್ಣ ಹೇಳಿದ್ದಾರೆ. ರಾಜಣ್ಣ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿ ಹೇಳಿದ್ದಾರೆ, AICC ಅಧ್ಯಕ್ಷರು ದೊಡ್ಡವರ, KPCC ಅಧ್ಯಕ್ಷರು ದೊಡ್ಡವರ, ಏನು ಸಮಾವೇಶ ಮಾಡಬೇಕಾದ್ರೆ ಎಲ್ಲ ಇವರು ಪರ್ಮಿಷನ್ ತಗೊಂಡು ಸಮಾವೇಶ ಮಾಡಬೇಕಾ ಅನ್ನುವಂಥ ಪ್ರಶ್ನೆಯೂ ಕೂಡ ಹಾಕಿದ್ದಾರೆ. ಇದೆಲ್ಲದರ ಜೊತೆಗೆ ಕೇಂದ್ರದ ಮೂಲಗಳು KPCC ಅಧ್ಯಕ್ಷರ ಬದಲಾವಣೆ ಇಲ್ಲ ಅಂತಾರೆ, ಆದರೆ ಒಳಗಿಂದೊಳಗನೆ ಇವರು ಏನೇನು ಪ್ರಯತ್ನಗಳನ್ನು ಮಾಡಬೇಕು ಅದನ್ನು ಮಾಡ್ತಾನೆ ಇದ್ದಾರೆ. ನೋಡಿ, ಈಗಿನ ಬೆಳವಣಿಗೆ ಏನು ಅಂತಂದರೆ, ಇಬ್ಬರು ಹಿರಿಯ ನಾಯಕರು ಸತೀಶ್ ಜಾರಕಿಹೊಳಿ ಮತ್ತು ಡಾಕ್ಟರ್ ಮಹದೇವಪ್ಪ ಹೋಗಿ ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸ್ತಾ ಇದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಪ್ರಮೋದ್? ರಂಗನಾಥ್, ಕಾಂಗ್ರೆಸ್ ವಲಯದಲ್ಲಿ ಪ್ರಮುಖವಾಗಿ ಈಗಾಗಲೇ ಕಾಂಗ್ರೆಸ್ ಮನೆಯಲ್ಲಿ ಪಟ್ಟದ ಆಟ ತುಂಬ ಜೋರಾಗಿ ನಡೀತಾ ಇದೆ. ಒಂದು ಕಡೆಗೆ ಇಷ್ಟು ದಿನ ಮುಖ್ಯಮಂತ್ರಿ ವಿಚಾರವಾಗಿ ಒಂದು ಕಡೆ ಚರ್ಚೆ ಆಗ್ತಾ ಇತ್ತು. ಮುಖ್ಯಮಂತ್ರಿ 2.5 ವರ್ಷ ಅಧಿಕಾರ ಹಂಚಿಕೆ, ಪವರ್ ಶೇರಿಂಗ್, ಎಲ್ಲ ವಿಚಾರಗಳು ಚರ್ಚೆ ಆಗಿತ್ತು. ಈಗ ಪಕ್ಷದ ಅಧ್ಯಕ್ಷ ಸ್ಥಾನದ ಬಗ್ಗೆ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ಬೆಂಬಲಿಗ ಸಚಿವರು ಯಾರಿದ್ದಾರೆ ಅವರು ಹೆಚ್ಚಾಗಿ ಮಾತನಾಡ್ತಿದ್ದಾರೆ. ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಮೊದಲು ಎಲ್ಲ ನಿಯೋಗವನ್ನು ತೆರಳಿ ನಾಯಕರನ್ನು ಅಥವಾ ಕೇಂದ್ರದ ನಾಯಕರನ್ನು, ದೆಹಲಿ ನಾಯಕತ್ವವನ್ನು ಭೇಟಿ ಆಗೋದು ಒಂದು ರೀತಿಯಂಥ ಪದ್ಧತಿ ಅಥವಾ ಸಂಪ್ರದಾಯ ಆಗಿತ್ತು. ಆದರೆ ಈ ಬಾರಿ ಮುಖ್ಯಮಂತ್ರಿಗಳ ಬೆಂಬಲಿಗರು ಅಥವಾ ಮುಖ್ಯಮಂತ್ರಿಗಳ ಪರವಾಗಿರುವಂಥವರು ಅಥವಾ ಈ ಎಲ್ಲ ಕಾಂಗ್ರೆಸ್ನ ಹಿರಿಯ ಸಚಿವರ ತಂತ್ರಗಾರಿಕೆಯನ್ನು ನೋಡ್ತಾ ಇದ್ದಾರೆ. ಒಬ್ಬರಾದ್ರ ಮೇಲೆ ಒಬ್ಬರು ನಾಯಕರು ಈಗ ದೆಹಲಿ ಯಾತ್ರೆಯನ್ನು ಮಾಡಿ ಅವರು ಚರ್ಚೆಯನ್ನು ಮಾಡ್ತಿದ್ದಾರೆ, ವ್ಯಕ್ತಿಗತವಾಗಿ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಕ್ಯಾಂಪೇನ್ ಇದೆ. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅಥವಾ ಮುಖ್ಯಮಂತ್ರಿಗಳ ಆಪ್ತ ವಲಯ ಇರ್ಬೋದು, ಅವರು ವ್ಯಕ್ತಿಗತವಾಗಿ ನಾಯಕರನ್ನು ಭೇಟಿಯಾಗಿ ಪಕ್ಷದ ಅಧಿಕಾರದ ಚುಕ್ಕಾಣಿಯನ್ನು ಬದಲಾಯಿಸುವಂಥ ನಿಟ್ಟಿನಲ್ಲಿ ಮಾತುಕತೆಯನ್ನು ಮಾಡ್ತಿದ್ದಾರೆ. ಈಗ ನಮಗೆ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಈಗಾಗಲೇ ಸತೀಶ್ ಜಾರಕಿಹೊಳಿ ಮತ್ತು ರಾಜಣ್ಣ ಅವರು ಪಕ್ಷದ ವರಿಷ್ಠರನ್ನ AICC ಅಧ್ಯಕ್ಷರನ್ನು ಕೂಡ ಭೇಟಿಯಾಗಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಈಗಾಗಲೇ ನೀವೇ ಘೋಷಣೆ ಮಾಡಿದ್ರಿ. ಅಂದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಹೆಸರನ್ನ ಘೋಷಣೆ ಮಾಡುವಂಥ ಸಂದರ್ಭದಲ್ಲಿ ಏನು ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ರಿ, ಆ ಸಂದರ್ಭದಲ್ಲಿ ಲೋಕಸಭೆ ತನಕ ಮಾತ್ರ KPCC ಅಧ್ಯಕ್ಷ ಅವಧಿಯ ಜವಾಬ್ದಾರಿಯನ್ನು ಶಿವಕುಮಾರ್ ಅವರಿಗೆ ನೀಡಲಾಗಿತ್ತು. ಹೀಗಾಗಿ ಅವರನ್ನು ಈಗ ಮುಂದುವರಿಸಲು ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ, ಅಂದರೆ ಈ ಮೂಲಕವೇ ಒಂದು ದಾಳವನ್ನು ಉಳಿಸ್ತಾ ಇದ್ದಾರೆ. ಈ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಜೊತೆಗೆ ಪಕ್ಷದ ಹೈಕಮಾಂಡ್ ಯಾವ ರೀತಿ ಹೇಳುತ್ತೆ, ಏನಾಗುತ್ತೆ ಅದನ್ನು ಏಕಾಏಕಿ ನಿರ್ಧಾರ ಮಾಡೋದಕ್ಕೂ ಆಗಲ್ಲ. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಇಬ್ಬರನ್ನು ಕೂಡ ಕರೆದು ಮಾತನಾಡಿ ಆನಂತರ ಒಂದು ಅಂತಿಮ ಅಂತ ನಿರ್ಧಾರವನ್ನು ಮಾಡಬೇಕಾಗತ್ತೆ. ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತುಕತೆ ಮಾಡಿ ಮುಂದಿನ ಆಗುಹೋಗುಗಳನ್ನು ಗಮನಿಸಿ, ಜೊತೆಗೆ ಮಂತ್ರಿ ಸ್ಥಾನ ಜೊತೆಗೆ ಅಧ್ಯಕ್ಷ ಸ್ಥಾನ ಕೊಡಬೇಕು, ಅಥವಾ ಉದಯಪುರ್ ಡಿಕ್ಲರೇಷನ್ ಅಂತ ಈಗಾಗಲೇ ಒಂದು ವ್ಯಕ್ತಿಗೆ ಒಂದು ಸ್ಥಾನ ಅನ್ನುವಂಥ ಏನು ಡಿಕ್ಲರೇಷನ್ ಇದೆ ಅದನ್ನು ಹೇಗೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು, ಈ ಎಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಟ್ ದ ಸೇಮ್ ಟೈಮಲ್ಲಿ DK ಶಿವಕುಮಾರ್ ಕೂಡ ಅಷ್ಟೇ ಗಟ್ಟಿಯಾಗಿ ಅವ್ರದ್ದೇ ಆದಂಥ ರಾಜಕೀಯ ದಾಳವನ್ನು ದೆಹಲಿ ಮಟ್ಟದಲ್ಲೂ ಕೂಡ ಉಳಿಸ್ತಾ ಇದ್ದಾರೆ. ಅಷ್ಟು ಸುಲಭ ಏನಿಲ್ಲ. ಜೊತೆಗೆ ಪಕ್ಷವನ್ನು ಅಧಿಕಾರಕ್ಕೆ ತರುವಂಥ ನಿಟ್ಟಿನಲ್ಲಿ ನನ್ನ ಪಾತ್ರವೂ ಕೂಡ ಇದೆ. ಹೀಗಾಗಿ ಏಕಪಕ್ಷೀಯ ನಿರ್ಧಾರ ಮಾಡಬಾರ್ದು ಅನ್ನುವಂಥದ್ದು ಕೂಡ ಅವರ ವಾದ ಆಗಿದೆ. ಹೀಗಾಗಿ ಕಾಂಗ್ರೆಸ್ನ ಡೆವಲಪ್ಮೆಂಟ್ ಹೆಚ್ಚಾಗಿ ಕರ್ನಾಟಕದ ಜೊತೆಗೆ ದೆಹಲಿಯ ಅಂಗಳದಲ್ಲೂ ಕೂಡ ದೊಡ್ಡ ಮಟ್ಟಿನ ರಾಜಕಾರಣ ಮಾಡ್ತಾ ಇದೆ. ಅದರ ಪ್ರತಿಫಲವಾಗಿ ಈಗ ರಾಜಣ್ಣ ದೆಹಲಿಯಲ್ಲಿ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಚಿವರು ದೆಹಲಿಗೆ ತೆರಳಿದ್ರು ಕೂಡ ಅಚ್ಚರಿ ಏನಿಲ್ಲ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.